ಏನ್ರ ಯಾಕ್ರೋ ನೀವು ಅವ್ರ ಸತಾಯಿಸ್ತೀರಿ? ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಬಿಡ್ರ? ಹಾ ಹೌದ್ರ? ಯಾರದು ಮಕ್ಕಳು? ಯಾರದು? ಯಾಕೆ ಅವ್ರು ಸಂಚೆ ಮಾಡ್ತೀರಿ? ಹೌದ್ರ ಇಲ್ಲಿಂದ? ಏ ಮತ್ತೆ ಅದೇನು? ಇವತ್ತು ಅಮಾವಾಸ್ಯೆ ಅಲ್ಲವಾ? ಅದಕ್ಕೆ ಇವತ್ತು ರಾತ್ರಿ ನೀವು ಆಟ ಆಡಿಸುವುದು ಬೇಡ. ಭೂತದ ಉಪದ್ರ ಇರಬಹುದು, ನೀವು ಆಟ ಆಡಿಸಬೇಡಿ. ಮತ್ತೆ ನಾಳೆ ನೀವು ಮಾಯಗಾದ್ರೆ ಏನೋದು? ಕುಡ್ದದ್ದು ಹೆಚ್ಚಾಗಿದೆ ನಿನಗೆ. ಹೋಗು ಮನೆ ಸೀದಾ ಹೋಗು. ನಾನು ಹೋಗ್ತೀನಿ, ಸೀದಾ ಮನೆಗೆ ಹೋಗ್ತೀನಿ. ಅಡ್ಡ ಬಿಡೋಂಡೆ ಹಾಕ್ತೀನಿ, ನಾನು ಮನೆಗೆ ಹೋಗ್ತೀನಿ. ಓ ಕಂಪ್ನಿಯವರು ನಮಸ್ಕಾರ. ಸಂತೆಗೆ ಹೋದ್ರಾ? ಹೌದು, ನೀವು ಸಿಕ್ಕಿದ್ದು ಒಳ್ಳೇದಾಯ್ತು. ಮಾತಾಡ್ಲಿಕ್ಕೆ ಒಂದು ಜನ ಸಿಕ್ಕಿದಾಗ ಆಯ್ತು. ನೀವು ಆ ಶಿವಮೊಗ್ಗದವರನ್ನ ಓಡಿಸ್ಬಿಟ್ರಂತಲ್ವೋ? ಅಂತೂ ಭೂತ ಶೋಧನೆ ಮಾಡ್ಲಿಕ್ಕೆ ನೀವು ಅವರಿಗೆ ಬಿಡ್ಲಿಲ್ಲ ಅಂತ ಆಯ್ತು. ಭೂತ ಶೋಧನೆ ಅಂತದ್ದು ಮಣ್ಣು. ಪಾಪ ಇವರೊಬ್ಬರೇ ಇದ್ದಾರೆ ಮಗಳ ಜೊತೆ. ಅವನೇನೋ ಪ್ಲಾನ್ ಮಾಡ್ಕೊಂಡು ಬಂದಿರ್ಬೇಕು. ನಾವು ಇದ್ದೀವಲ್ಲ ನೆರೆಹೊರೆಯವರು, ಬಿಟ್ಟಾಕ್ತೇವ? ನೀವೆಲ್ಲ ಇದ್ದೀರಿ ಅಂತ ಹೇಳಿ ಇವರು ಬಚಾವಾದ್ರು. ಇಲ್ಲೇ ಇದ್ರೆ ನಿನ್ನೆ ರಾತ್ರಿ ಅವರೇನಾದ್ರೂ ಒಂದು ಕತೆ ಮಾಡ್ತಿದ್ರು ಅಲ್ವಾ ಬೊಂಬಾಯಿ ಅವರೇ? ಅದ್ರಲ್ಲಿ ಸಂಶಯವೇ ಇಲ್ಲ. ಅವ್ರೇನಾದ್ರೂ ಮೋಸ ಮಾಡ್ಲಿಕ್ಕೆ ಅಂತಲೇ ಬಂದಿರ್ಬೇಕು. ಇಲ್ಲವಾದ್ರೆ ಶೋಧನೆಗೆ ಅಂತ ಯಾರಾದ್ರೂ ಗಡ್ಡ ಮೀಸೆ ಇಟ್ಕೊಂಡು ಬರ್ತಾರ? ಅಂದ್ರೆ ಅವರು ವೇಷ ಬದಲಾಯಿಸ್ಕೊಂಡು ಬಂದಿದ್ರಾ? ಹೌದು, ಅವನನ್ನು ನೋಡಿಯೇ ಇವರಿಗೆ ಜ್ವರ ಬಂದದ್ದು. ಅವನನ್ನು ಓಡಿಸಿದ ಮೇಲೆ ಇವರಿಗೆ ಗುಣ ಆದ್ರೆ ಭೂತಕ್ಕೆ ಕೋಲ ಕೊಡ್ತೇವೆ ಅಂತ ದುಡ್ಡು ಕಟ್ಟಿಟ್ಟೆವು. ಹಾಗೆ ದುಡ್ಡು ಕಟ್ಟಿಟ್ಟದ್ದೇ ತಡ, ತಮ್ಮಂತ ಜ್ವರ ನಿಂತೆ ಹೋಯ್ತಲ್ವ. ಈಗ ಇವರಿಗೆ ಭೂತ ಶಕ್ತಿ ಮೇಲೆ ನಂಬಿಕೆ ಬಂದಿದೆ. ಒಳ್ಳೇದಾಯ್ತು. ಇವತ್ತು ತಮಾಷೆ ಅಲ್ವಾ? ಹಾಗೆ ಒಂದು ಸಣ್ಣ ಭೋಗ ಕೊಡುವಂತ ಈ ಸಾಮಾನೆಲ್ಲ ತರಲಿಕ್ಕೆ ಪೇಟೆಗೆ ಹೋದದ್ದು. ಸರಿ, ಹಾಗಾದ್ರೆ ಬರ್ತೇವೆ. ನಮಸ್ಕಾರ. ಕಾಪಿ ಕುಡ್ಲಿಕ್ಕೆ ಬರುದಿಲ್ವಾ ನೀವು? ಇಲ್ಲ, ಸ್ವಲ್ಪ ಬೇಗ ಮನೆ ಹೋಗ್ಬೇಕು. ಸರಿ. ಹೌದಾ, ಇವತ್ತು ದೇವಸ್ಥಾನದ ಆಟ ಅಂತಲ್ವಾ? ನಿಮ್ಗೆ ಹೋಗ್ಲಿಕ್ಕಿಲ್ವಾ? ಇವತ್ತು ತಮಾಷೆ ಅಲ್ವಾ? ಅದಕ್ಕೆ ನಾನೇ ಬೇಡ ಅಂತ ಹೇಳಿದ್ದು. ಇವತ್ತಿನ ಆಟ ಮಾತ್ರ ಭಾರಿ ಜೋರ್ನ ಆಟ. ರತ್ನಾವತಿ ಕಲ್ಯಾಣವಂತೆ ಚಿಕ್ಕ ಪ್ರಾಯದ ಬಾಳೆ ಚದುರೇ. ಸಂತೆಗೆ ಹೋಗಿದ್ರ? ಹೌದು. ಕಾನ್ಸ್ಟೇಬಲ್ ಸಾಹೇಬ್ರು ನಮಸ್ಕಾರ. ಏನ್ರಿ, ಹಂಗಾರ ಮಗ ರಾಮಕೃಷ್ಣ ನಿಮ್ಗೆ ಗೊತ್ತಿರ್ಬೇಕಲ್ಲ? ಗೊತ್ತು. ಅವನೇನಾದ್ರೂ ನಿಮ್ ಹೋಗ್ಲಿ ಬಂದಿದ್ನ? ಇಲ್ಲ ಸರ್, ಬ್ಯಾಂಗ್ಳೂರಿಗೋ ಬೊಂಬಾಯಿಗೋ ಓಡಿ ಹೋಗಿದ್ದಾನಂತೆ. ಯಾಕೆ ಓಡೋದ? ಯಾಕೆಂದ್ರೆ ಅವನೊಬ್ಬ ಸಿನಿಮಾ ಹುಚ್ಚ. ಆಗ್ತಾನೆ ಸಿನಿಮಾಗೆ ಸೇರ್ತಾನೆ ಅಂತ ಹೇಳ್ತಾ ಇದ್ದ.
ಯಾರೋ ಅವನನ್ನ ಕರ್ಕೊಂಡು ಹೋಗಿರ್ಬೇಕು. ಅಲ್ಲ, ಅವನು ಓಡಿ ಹೋಗುದಕ್ಕೆ ಕಾರಣ ಬೇರೆ ಇದೆ. ಗುಡ್ಡದ ಭೂತಕ್ಕೂ ಅವನಿಗೂ ಸಂಬಂಧ ಇದೆ ಅಂದ್ರೆ ನೀವು ನಂಬ್ತೀರಾ? ಅವನಿಗೂ ಗುಡ್ಡದ ಭೂತಕ್ಕೂ ಏನು ಸಂಬಂಧ? ಈಗ ಹೋದ್ನಲ್ಲ ಬೋಜ, ಅವನು ಆ ಬಾಂಬೆಯಿಂದ ಬಂದ ಮುದುಕನ್ನ ಹೆದರಿಸಿ ಬೆದರಿಸಿ ತನ್ನ ಮುಷ್ಟಿ ಒಳಗೆ ಇಟ್ಕೊಂಡಿದ್ದಾನೆ. ಅವನಿಗೂ ಗುಡ್ಡದ ಭೂತಕ್ಕೂ ಸಂಬಂಧ ಇದೆ ಅಂದ್ರೆ ನೀವು ನಂಬ್ತೀರಾ? ಭೋಜನ ಮತ್ತು ಗುಡ್ಡದ ಭೂತ. ಬಾಯಿ ಮುಚ್ಕೊಳ್ರಿ, ನೋಡ ಹೋದಿತ್ತು. ಆ ರಾಮಕೃಷ್ಣ ನಿಮ್ ಹೋಟ್ಲಿಗೆ ಬಂದ್ರೆ ಹೇಳಿ ಕಳಿಸಿ. ಆಯ್ತು ಆಯ್ತು. ಗುಡ್ಡದ ಭೂತಕ್ಕೆ ಕೈ ಮುಗಿದು ನಾವು ಅರಿಕೆ ಮಾಡಿಕೊಳ್ಳುವುದೇನೆಂದ್ರೆ, ನಿನ್ನ ಸ್ಥಳಕ್ಕೆ ಅಥವಾ ನಿನ್ನ ಮನೆಗೆ ನಾವು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಏನಾದರೂ ಮೈಲಿಗೆ ಮಾಡಿದ್ರೆ, ತಪ್ಪಿ ನಡೆದಿದ್ರೆ ನೀನು ನಮ್ಮನ್ನು ಮಾಪು ಮಾಡಬೇಕು. ನಮ್ಮದೆಷ್ಟಾದ್ರೂ ಚರ್ಮಚಕ್ಷು, ನಿನ್ನದು ಮಾಯಾಚಕ್ಷು. ನಾವು ತಪ್ಪು ಮಾಡ್ತಕ್ಕಂಥದ್ದು ಸ್ವಾಭಾವಿಕ. ನೀನು ಊರಿನ ದೈವ. ತಾಯಿಯಾದವಳು ಮಕ್ಕಳ ತಪ್ಪನ್ನು ಮಾಪು ಮಾಡೋ ಹಾಗೆ ನೀನು ನಮ್ಮ ತಪ್ಪನ್ನು ಮಾಪು ಮಾಡಬೇಕು. ನಮಗೆ ಸರಿಯಾದ ದಾರಿಯನ್ನು ತೋರಿಸಿ ನಮ್ಮನ್ನು ಕಾಪಾಡಿಕೊಂಡು ಬರುವಂತಹ ಬಹುಭಾರ ನಿನ್ನದು. ಕೈ ಮುಗಿದು ಅಡ್ಡ ಬೇಡಿ ನೋಡುವ. ನಮಸ್ಕಾರ ಮಾಡು. ಸ್ವಾಮಿ ಗುಡ್ಡದ ಭೂತ, ಇನ್ನೇನು ಹೆದರ್ಬೇಕಾಗಿಲ್ಲ. ನೀವು ಒಳಗೆ ಹೋಗಿ ಊಟ ಮಾಡಿ ಬಾಗಿಲು ಹಾಕೊಂಡು ಮಲಗಿ, ನಾನು ಮನೆಗೆ ಹೋಗ್ತೇನೆ. ಆಯ್ತು. ಈ ಮನೆ ಹಿಂದೆ ಅಡುಗೆ ರಾಮಕೃಷ್ಣ ಅಲ್ವಾ? ಊರಿಂದ ಓಡ್ ಬಂದು ಇಲ್ಲಿ ಆಟಿಗೆ ಸೇರ್ಕೊಂಡು ಸರ್ ನೀವಿಲ್ಲಿ ಸರ್ ನನ್ನ ಜೊತೆ ಬಿಡಿ ಸರ್, ಬಿಡಿ ಸರ್ ನನ್ನ. ರಾಮಕೃಷ್ಣ ನಿಲ್ಲೋ, ಎಲ್ಲ ನೋಡ್ತೀನಿ, ನಿಲ್ಲೋ, ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ ರಾಮಕೃಷ್ಣ, ಹಿಡಿರಿ ಹಿಡಿರಿ ಹಿಡಿರಿ, ನಿಲ್ಲೋ, ಲೇ ನಿಂತ್ಕೊ, ಎಲ್ಲ ನೋಡ್ತೀನಿ, ನಿಂತ್ಕೊ ರಾಮಕೃಷ್ಣ. ನಿಂತ್ಕೊಳ್ಳೋ, ನಿಂತ್ಕೊ. ಎಲ್ಲಿ ಹೋದ? ಇವತ್ತು ನಿನ್ ಬಿಡೋದಿಲ್ಲ.
ನಿಂತ್ಕೊಳ್ಳೋ ನಿಂತ್ಕೋ. ಹಾಗಾದ್ರೆ ಗುಡ್ಡದ ಭೂತ ನೀನೆ ಭೂತದ ವೇಷ ಹಾಕೊಂಡು ಮನೆಗೆ ಬಂದು ತೊಂದರೆ ಕೊಟ್ಟು ಹೆದರ್ಸಿ ಓಡಿಸ್ತಿದ್ದೆ. ಈ ಪೊಲೀಸ್ ಹಿಂದೆ ಬಿದ್ದಿದ್ದಾರೆ ಅಂತ ಹೊಡಿಬೇಡಿ ಸರ್. ಇಲ್ಲ ಸರ್, ಆ ಗುಡ್ಡದ ಭೂತ ನಾನಲ್ಲ ಸರ್. ನಾ ಮನೆ ಬಿಟ್ಟು ಬಂದಿದ್ದು ಅಪ್ಪನ ಉಪಾದ್ರೆ ತಾಳ್ಲಾರ್ದೆ. ಹಾಗಾದ್ರೆ ಗುಡ್ಡದ ಭೂತ ಯಾರು ನೋಡು. ನನ್ನ ಹತ್ರ ಹೇಳಿದ್ರೆ ಬಚಾವಾಗ್ತೀಯ, ಇಲ್ಲಾಂದ್ರೆ ಪೊಲೀಸ್ನವ್ರಿಗೆ ಹಿಡಿದು ಕೊಟ್ಟಿಲ್ಲ ಅವ್ರು ನಿನ್ಗೆ ಒದ್ದು ಬಾಯ್ಬಿಡ್ತಾರೆ. ಅಯ್ಯೋ, ನಿಜ ಹೇಳು. ಬೇಡಿ ಸರ್, ನನ್ನ ಪೊಲೀಸರು ಕೊಡ್ಬೇಡಿ. ನಾನು ನಿಮ್ಮ ಹತ್ರನೇ ಎಲ್ಲ ಹೇಳ್ತೇನೆ ಸರ್. ಯಾರು ಯಾರ ಗುಡ್ಡದ ಭೂತ ಹೇಳು ಹೇಳು. ಗುಡ್ಡದ ಭೂತ ಯಾರು? ಹಾ ಭಾರಿಯಲ್ಲೇ
ಭೂತ ಹೇ ನೋಡಿದ್ರಾ ಇದು ಭೂತ ಅಲ್ಲ ದನ. ಭೂತವೇ ದನ ಆಯ್ತು ಅಂತ ಹೆದರ್ಬಿಟ್ಟೆ ಸರ್ ನಾನು. ಇನ್ನು ಈ ದನ ಭೂತ ಆಯ್ತು ಅಂತ ಮತ್ತೆ ಬರಬೇಡ. ತಗೋ ಈ ಗಗ್ಗರವನ್ನು ಇಲ್ಲೇ ಸಿಕ್ಸಿ ಅವನ್ನೆಲ್ಲ ಅಡಕೊಂಡಿರ್ಬೇಕು. ಆ ಟಾರ್ಚ್ ಇಲ್ಲಿ ಕೊಡು. ನೀವು ಆ ಕಡೆ ಹುಡುಕಿ ಹುಡುಕಿ. ಸರ್ ತಪ್ಪಿಸ್ಕೊಂಡ್ಬಿಟ್ಟ ಸರ್. ಏನ? ಕಾಲನ ಗಗ್ಗರವನ್ನು ದನದ ಕೊರಳಿ ಕಟ್ಟಿ ಸದ್ದಿಲ್ದೆ ಪರಾರಿ ಆಗ್ಬಿಟ್ಟ ಸರ್. ನಮ್ಮ ಪೀಸಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಟ ಸರ್. ವಾಟ್ ನಾನ್ಸೆನ್ಸ್! ಹುಡುಕಿ ಎಲ್ಲ ಹೋಗ್ತಾನೆ? ಇಲ್ಲೇ ಎಲ್ಲೋ ಅಡಕೊಂಡಿರ್ಬೇಕು ಅಥವಾ ಹತ್ರದ ಯಾವುದೋ ಮನೆ ಸೇರ್ಕೊಂಡಿರ್ಬೇಕು. ನೀವಿಬ್ರು ಇಲ್ಲಿ ಚೆನ್ನಾಗಿ ಹುಡುಕಿ. ಶಿವಯ್ಯ, ನನಗನ್ನಿಸ್ತದೆ ಈ ಭೂತ ನಿನ್ನ ಸಸ್ಪೆಕ್ಟ್ಗಳಲ್ಲೇ ಒಬ್ಬ. ನೀನು ಆ ಭೋಜ ಮತ್ತು ಕುಡ್ಡನ ಮನೆಗೆ ಹೋಗಿ ನೋಡು, ನಾನು ಅಂಗಾರ್ ಮನೆಗೆ ಹೋಗಿ ನೋಡ್ತೀನಿ. ಕ್ವಿಕ್! ಮತ್ತೊಮ್ಮೆ ತಪ್ಪಿಸ್ಕೊಳ್ಳೋಕೆ ಅವಕಾಶ ಕೊಡಬಾರ್ದು. ಯಾರು ನೀನು? ಭೋಜ ಅಲ್ವಾ? ಹೌದು, ಆದ್ರೆ ನಾನೇನು ಮಾಡ್ಲಿಲ್ಲ. ನನ್ನನ್ನೇ ಯಾಕೆ ಹುಡ್ಕೊಂಡು ಬಂದದ್ದು? ಆ ಹುಡುಗ ರಾಮಕೃಷ್ಣನ ಎಲ್ಲಾದ್ರೂ ನೋಡಿದ್ಯಾ? ಇಲ್ಲ ಸ್ವಾಮಿ, ನಾನು ಅವನನ್ನು ಎಲ್ಲಿಯಾದ್ರೂ ನೋಡಿದ್ರೆ ನಾನೇ ಅವನ್ನ ಎಳ್ಕೊಂಡು ನಿಮ್ಮ ಹತ್ರ ಬರುವುದಿಲ್ವೋ? ಸರಿ. ಏನ್ ಮಾಡ್ತಾ ಇದ್ದೀಯ ನೀನು ಈ ಹೊತ್ತಿನಲ್ಲೇ? ಏನಿಲ್ಲ, ನನಗೆ ನಿದ್ದೆ ಬರುವುದಿಲ್ಲ ಸರ್. ಏನದ? ನನ್ನ ಓಡಿಯೋನ್ ಮಗಲ್ ನೆನ್ ಬರ್ತಾ ಉಂಟು. ಟೈಟ್ ಆಗಿದ್ಯಾ? ಮಲ್ಕ ಮಲ್ಕ. ಸರ್, ಇಬ್ರು ಮನೇಲೇ ಇದ್ದಾರೆ ಸರ್. ಅಂಗಾರ್ನು ಮನೆಯಲ್ಲೇ ಇದ್ದಾನೆ. ಇವರು ಮೂವರು ಅಲ್ಲ ಅಂದ್ಮೇಲೆ ಭೂತವಾಗಿ ಬರ್ತಾ ಇರೋರು ಯಾರು? ಬಹಳ ಸಿಂಪಲ್ ಕೇಸ್ ಅನ್ಕೊಂಡಿದ್ದು ಈಗ ಕಾಂಪ್ಲಿಕೇಟೆಡ್ ಆಗ್ತಿದ್ಯಲ್ಲ. ಹೌದು ಸರ್. ಬಾ. ಡೆನ್ನಾನಾ 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 ಡೆನ್ನಾನೀ ತುಳುನಾಡ ಸೀಮೇಡು ಕಮರೊಟ್ಟು ಗ್ರಾಮೋಡು ಗುಡ್ಡದ ಭೂತ ಉಂಡು Denana